ಎಲ್ರಿಗೂ ನಮಸ್ಕಾರ. ಇವತ್ತಿನ ದಿನ ನಾವು ದೇವಗಂಗಾ ಕೊಳ ನೋಡ್ಕೊಂಬರೋಣ. ಇದು ಬಂದು ನಗರ ಕೋಟೆ ಇದೆಯಲ್ಲ ಅಲ್ಲಿ ಬರುತ್ತೆ. ಅಂದರೆ ಶಿವಮೊಗ್ಗದಿಂದ ಒಂದು 87 ಕಿಲೋಮೀಟ್ರ್ ದೂರದಲ್ಲಿದೆ. ಆ ಕೋಟೆಯಿಂದ ಒಂದು 4 ಕಿಲೋಮೀಟ್ರು ದೂರದಲ್ಲಿದೆ. ಇದು ಏನಂದರೆ ಈ ಕಡಾದಿ ಇದು ಆಳ್ತಿದ್ರಲ್ಲ ರಾಜರು, ಅವರು ಇಕ್ಕೇರಿ ಬಿಟ್ಟು ಇಲ್ಲಿ ನಗರದ್ದು ಇದು ಕ್ಯಾಪಿಟಲ್ ಮಾಡಿರೋದು, ರಾಜಧಾನಿ ಮಾಡಿ. ಆವಾಗ ಅಲ್ಲಿ ಕೋಟೆ ಎಲ್ಲ ಕಟ್ಟಿಸಿ ಇದು ಈ ಕೊಳ ಆ ಟೈಮಲ್ಲಿ ಕಟ್ಸಿರೋದಂತೆ 1640 ಸುಮಾರಿಗೆ. ಇದು ಕೊಳ ಏನಂದರೆ ಅವರು ರಾಜರು ಫ್ಯಾಮಿಲಿಗೆ ಮಾಡ್ಕೊಂಡಿರೋದೆಲ್ಲ. ರಾಜರು ಫ್ಯಾಮಿಲಿ ಎಲ್ಲ ಆಟ ಆಡೋಕ್ಕೆ, ಇದಕ್ಕೆ ಸ್ನಾನ ಮಾಡೋಕ್ಕೆ ಇಲ್ಲಿ ಕೊಳ ಮಾಡ್ಕೊಂಡಿರೋದು. ಜೊತೆಗೊಂದು ಇದು ದೇವಸ್ಥಾನನೂ ಕಟ್ಸಿದ್ದಾರೆ. ಜಾಗ ಮಾತ್ರ ಚೆನ್ನಾಗಿದೆ ನೋಡಿ. ಒಂದೇ ಇದು ಜಾಗದಲ್ಲಿ ಒಟ್ಟು ನೋಡಿ ಅಷ್ಟು ವಿಸ್ತಾರ ಸ್ಥಳದಲ್ಲಿ ಒಟ್ಟು 7 ಕೊಳಗಳಿದ್ದಾವೆ. ಮೈನ್ ಕೊಳ ದೊಡ್ಡದಿದೆ, ಅಲ್ಲಿಂದ ಎಲ್ಲದಕ್ಕೂ ನೀರು ಸಪ್ಲೈ ಆಗುತ್ತೆ. ನೋಡಿ ಇಲ್ಲಿ ದೇವಸ್ಥಾನ ಇದೆಯಲ್ಲ, ದೇವಸ್ಥಾನ ಎದುರುಗಡೆ ಇಲ್ಲಿ ಮೆಟ್ಲಿದೆ. ಕೆಳಗೆ ಹೋದರೆ ಫುಲ್ಲು ಆ ಕೊಳದ ಜಾಗಕ್ಕೆ ಹೋಗ್ತೀವಿ. ಮಳೆಗಾಲ ಟೈಮಲ್ಲಿ ಬಂದರೆ ಇಲ್ಲಿ ಫುಲ್ಲು ಹಸಿರಾಗಿರುತ್ತೆ, ಇನ್ನೂ ಚೆನ್ನಾಗಿ ಕಾಣುತ್ತೆ. ನೋಡಿ ಇದೇ ದೊಡ್ಡ ಕೊಳ ಅದು. ಅಲ್ಲಿಂದ ಈ ಕೊಳಕ್ಕೆಲ್ಲ ನೀರು ಹರ್ಕೊಂಡ್ಬರ್ತವೆ. ಆ ದೊಡ್ಡ ಕೊಳನೇ ಸೋರ್ಸು ನೋಡಿ. ಆ ದೊಡ್ಡ ಕೊಳದಿಂದ ಇಲ್ಲಿಗೆ ಬಂದು ಇಲ್ಲಿಂದ ನೆಕ್ಸ್ಟು ಮುಂದಕ್ಕೆ ಹರ್ಕೊಂಡು ಹೋಗ್ತದೆ ಅದು ನೀರು. ಇದು ಏನಂದರೆ ಈ ಕೊಳ ಯಾವಾಗಲೂ ಇಕ್ಕೆ ತುಂಬಿರುತ್ತಂತೆ. ಬೇಸಿಗೆ ಬಂದರೂ ಬತ್ತಲ್ವಂತೆ. ಅದು ಎಲ್ಲಿಂದ ನೀರು ಬರ್ತಾ ಇದೆ ಅಂತ ಇದುವರೆಗೂ ಯಾರಿಗೂ ಗೊತ್ತಿಲ್ಲ. ಅದು ಕೆಳಗಿಂದ ಉಕ್ಕಿ ಬರ್ತಾ ಇರೋದು, ಅಂದರೆ ಗಂಗೆ ನೀರೇ ಇಲ್ಲಿ ಬರ್ತಿದೆ ಅಂತ. ಅದಕ್ಕೆ ದೇವಗಂಗಾ ಕೊಳ ಅಂತ ಹೆಸರಿಟ್ಟಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿದೆ. ಒಟ್ಟು 7 ಕೊಳ ಇದಾವೆ ಇಲ್ಲಿ. ಆ ಕೊಳಗಳು ತಳದ ಭಾಗದಲ್ಲಿ ಡಿಫ್ರೆಂಟ್ ಶೇಪ್ ಮಾಡೋರೆ. ಒಂದರಲ್ಲಿ ಕಮಲದ ಆಕಾರ, ಒಂದರಲ್ಲಿ ಇದು ಸ್ಟಾರ್ ಆಕಾರ, ಇನ್ನೊಂದರಲ್ಲಿ ಚೌಕಾಕಾರ. ಆ ಥರ ಡಿಫ್ರೆಂಟ್ ಶೇಪು ತಳಭಾಗದಲ್ಲಿ ಮಾಡಿದ್ದಾರೆ. ನೋಡಿ ಕೆಳಗೆ ಎಲ್ಲ ಮೀನು ಸಾಕಿದ್ದಾರೆ. ಕೆಳಗೆ ನೋಡಿದ್ರೆ ಮೀನೆಲ್ಲ ಕಾಣ್ತವೆ. ಮತ್ತು ಇದು ನೀರು ನೋಡಿ ಎಷ್ಟು ಫ್ರೆಶ್ ಆಗಿ ಕಾಣ್ತಿದೆ. ಇಲ್ಲಿ ಇದು ಕೊಳ ಈ ಕಡೆ ಪಕ್ಕ. ಈ ದೇವಸ್ಥಾನ ಬಂದು ಶಿವಂದು, ಗಂಗಾಧರೇಶ್ವರ ದೇವಸ್ಥಾನ ಅಂತ ಹಳೆ ಕಾಲದ್ದು. ಇಲ್ಲಿ ಅದೇ ಒಂದು ನಂದಿ ಇದೆ, ಒಳಗೊಂದು ಲಿಂಗ ಇದೆ. ಲಿಂಗದ ಮೇಲೆ ಒಂದು ಇದು ಹಾಕಿದ್ದಾರೆ, ನೀರು ಅಭಿಷೇಕ ಮಾಡೋಕ್ಕೆ ಒಂದು ಮಡಕೆ ಟೈಪ್. ಜಾಗ ಚೆನ್ನಾಗಿದೆ. ಈ ಸೈಡು ಬಂದಾಗ ಒಮ್ಮೆ ವಿಸಿಟ್ ಕೊಡಿ. ಹಂಗೆ ನಗರ ಕೋಟೆನೂ ನೋಡ್ಕೊಂಡೋಗಿ, ಅದು ಚೆನ್ನಾಗಿದೆ. ನಾವು ಕೊಲ್ಲೂರಿಗೆ ಹೋಗ್ತಾ ಆ ಕಡೆ ಭದ್ರಾವತಿಯಿಂದ ಕೊಲ್ಲೂರಿಗೆ ಬರ್ತಾ ಇದ್ದಾಗ ಇಲ್ಲಿ ಸಿಗ್ತಿದ್ವು. ತೀರ್ಥಹಳ್ಳಿಗಿಂತ ಮುಂಚೆ ಒಂದು
ರೈಟ್ ತೊಗೊಂಡು ಅದು ರೂಟಲ್ಲಿ ಬಂದ್ವಿ. ಆವಾಗ ಕೋಟೆ ಕಾಣ್ತು. ಕೋಟೆ ಆದ್ಮೇಲೆ ಮ್ಯಾಪ್ ಹಾಕಿದ್ಮೇಲೆ ಇವೆಲ್ಲ ಕಂಡು. ಇವತ್ತಿಗಿಷ್ಟೇ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.